ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಎಂದಿನಂತೆ ಇವತ್ತು ಕೂಡ ಮುಂದಿನ ಅರ್ಧ ಗಂಟೆಗಳ ಕಾಲ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನು ನಿಮ್ಮ ಮುಂದೆ ತೆರೆದಿಡ್ತೇವೆ. ಹಾಗಾದ್ರೆ ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ಇವತ್ತಿನ ರಾಜಕೀಯ ವಿದ್ಯಮಾನದ ಅತಿ ದೊಡ್ಡ ಸುದ್ದಿಯ ಮೂಲಕ. ನಿನ್ನೆಯಿಂದ ಕಲಾಪದ ಸಂದರ್ಭದಲ್ಲಿ ಅತಿ ಹೆಚ್ಚು ಸದ್ದು ಗದ್ದಲಕ್ಕೆ ಕಾರಣವಾಗ್ತಾ ಇರೋದು ಮೂಡ ಸೈಟು ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪ. ಸಿದ್ದರಾಮಯ್ಯನವರ ಪತ್ನಿ ಹೆಸರಲ್ಲಿ ಸೈಟನ್ನು ಅಕ್ರಮವಾಗಿ ನೀಡಲಾಗಿದೆ ಅನ್ನೋ ಆರೋಪವನ್ನು ಮುಂದಿಟ್ಟುಕೊಂಡು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸ್ತಾ ಹಾಗೆ ಸದನದಲ್ಲಿ ಇದರ ಬಗ್ಗೆ ಚರ್ಚೆಗೆ ಆಗ್ರಹಿಸ್ತಾ ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸಿಬಿಟ್ರು. ಆದರೆ ಸ್ಪೀಕರ್ ಚರ್ಚೆಗೆ ಅವಕಾಶವನ್ನ ನೀಡದೇ ಇರೋ ವಿಚಾರಕ್ಕೇನೆ ಕಾಂಗ್ರೆಸ್ ಪಕ್ಷದ ಒಳಗೇನೆ ಭಿನ್ನಮತ ಇದೆ. ನಮಗೆ ಸಿಕ್ಕ ಅವಕಾಶವನ್ನ ನಾವೇ ಕೈ ಚೆಲ್ಲಿ ಕುಳಿತುಬಿಟ್ವಾ ಅನ್ನೋ ಅಪಸ್ವರ ಕಾಂಗ್ರೆಸ್ ಪಕ್ಷದ ಒಳಗೇನೆ ಕೇಳೋಕೆ ಸಿಗ್ತಾ ಇದೆ. ನಿನ್ನೆ ನಾವು ಗಮನಿಸಿದ್ವಿ, ಭೈರತಿ ಸುರೇಶ್ ಕೈಯಲ್ಲಿ ಪೇಪರ್ ಹಿಡ್ಕೊಂಡು ಹೇಳಿದ್ರು, ನನಗೆ ಅವಕಾಶ ಕೊಟ್ಟರೆ ಸ್ಪೀಕರ್ ಸಾಹೇಬ್ರು ಬಿಜೆಪಿಗರ ಪಾಲೆಷ್ಟಿದೆ ಮೂಡ ಹಗರಣದಲ್ಲಿ ವಿತ್ ಡಾಕ್ಯುಮೆಂಟ್ಸ್ ಇಡ್ತೇನೆ ಅಂತ ಹೇಳಿ. ಆದರೆ ಸ್ಪೀಕರ್ ಅವರು ಮೂಡ ವಿಚಾರವನ್ನ ಚರ್ಚೆಗೆ ತೆಗೆದುಕೊಳ್ಳಲಿಕ್ಕೆ ಅವಕಾಶನೇ ಕೊಡಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಕೈಯಲ್ಲಿ ಮೂಡ ಅಸ್ತ್ರ ಬಿಜೆಪಿ ವಿರುದ್ಧ ಪ್ರಯೋಗ ಮಾಡಲಿಕ್ಕೆ ಎಲ್ಲ ಅವಕಾಶ ಇದ್ರೂ ಕೂಡ ಕೈಯಲ್ಲಿದ್ದ ಅವಕಾಶವನ್ನ ಕೈ ಚೆಲ್ಬಿಟ್ರ, ಚರ್ಚೆಗೆ ಅವಕಾಶವನ್ನ ನೀಡದೆ ಅನ್ನೋ ಟಾಕ್ ಇದೀಗ ಕಾಂಗ್ರೆಸ್ ಪಾಳೆಯದ ಒಳಗೇನೆ ಪ್ರಾರಂಭವಾಗಿದೆ. ಸರ್ಕಾರದ ನಡೆಗೆ, ಸ್ಪೀಕರ್ ಕ್ರಮಕ್ಕೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಒಂದು ಹಗರಣ, ಒಂದೊಳ್ಳೆ ಅವಕಾಶ ಕೂಡ ಇತ್ತು. ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಗೂ ಕೂಡ ಲಾಭ ಆಗಬಲ್ಲಂತಹ ಅಂಶಗಳಿತ್ತು. ಬಿಜೆಪಿಯನ್ನ ಕಟ್ ಹಾಕ್ಲಿಕ್ಕೆ ಬೇಕಾದ ಅಸ್ತ್ರಗಳು ಇದೇ ಮೂಡ ಸೈಟು ಅಕ್ರಮದ ವಿಚಾರದಲ್ಲಿ. ಆದರೆ ಚರ್ಚೆಗೆ ಅವಕಾಶ ಕೊಡದೇ ಇರೋದು ನಮ್ಗೇನೆ ಹಿಂದೇಟಾಯಿತು ಅನ್ನೋ ಚರ್ಚೆ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ನಡೀತಾ ಇದೆ. ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ನಡೀತಾ ಇರುವ ಈ ಚರ್ಚೆಯ ಇನ್ಸೈಡ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ತಗೊಂಡಿದ್ದು ನಿಜ ತಾನೆ, ಅವರು ಎನ್ಕರೇಜ್ ಮಾಡ್ಕೊಂಡಿದ್ದು ನಿಜ ತಾನೆ. ಅದಕ್ಕೆ ಬಿ ಡಿ ಅವರು ಮೂಡ ಅವರು ಕಾರ್ಪೊರೇಷನ್ ಕೊಟ್ಟವ್ರೆ. ಏನು ಅವ್ಯವಹಾರ ಏನಾಗಿದೆ? ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ. ಅವರೇ ಇದಕ್ಕೆ ಪಿತಾಮಹ. ಅದು ಕಂಪ್ಲೀಟಾಗಿ ಎನ್ಕ್ವೈರಿ ಆಗಲಿ, ಅವರು ಕೊಡಲಿ. ಅದಕ್ಕೋಸ್ಕರ ಈಗ ಸುಮ್ಮನೆ ಅದನ್ನು ಮುಚ್ಚಕ್ಕೆ ಇದನ್ನು ಸ್ಟಾರ್ಟಿಂಗ್ ಫಸ್ಟ್ ಡೇನೇ ತೆಗಿಬೇಕಾಯ್ತು ಇದನ್ನು ಅಂತವರು. ಫಸ್ಟ್ ಡೇ ಯಾಕೆ ತೆಗಿಲಿ? ಎಲ್ಲ ಇವರೇ ಸೈಟ್ಗಳು ಹಂಚ್ಕೊಂಡಿರೋರು ಎಲ್ಲ ಪಟ್ಟಿನ ಬಿಡುಗಡೆ ಮಾಡ್ತೀವಿ. ಪಟ್ಟಿಗೆ ಎಲ್ಲ ಇಲ್ಲ, ಈಗ ನೆಕ್ಸ್ಟ್ ಬಿಡ್ತೀವಿ. ಅವ್ರದ್ದು ಶುರು ಮಾಡಲಿ, ಅವ್ರದ್ದು ಏನೇನು ಮಾಡ್ತಾರೆ ಎಲ್ಲ ಕಂಪ್ಲೀಟ್ ಬಿಡ್ತೀವಿ. ಡೆಲ್ಲಿ ಗಂಟ ಮಾಡಲಿ, ಡೆಲ್ಲಿ ಗಂಟ ಮಾಡಲಿ, ಯಾರು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಮಾಡೋಕೆ ಆಮೇಲೆ ಪಟ್ಟಿ ಬಿಡುಗಡೆ ಮಾಡ್ತೀವಿ. ತೊಗೊಂಡಿದ್ದು ನಿಜ ತಾನೆ, ಅವರು ಎನ್ಕರೇಜ್ ಮಾಡ್ಕೊಂಡಿದ್ದು ನಿಜ ತಾನೆ. ಅವ್ರು ಶುರು ಮಾಡಲಿ, ನಾವು ಕೂಡ ಪಟ್ಟಿ ಬಿಡುಗಡೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂತಿದ್ದಾರೆ ಡಿ ಕೆ ಸಾಹೇಬ್ರು. ಅಲ್ಲಿಗೆ ಬಿಜೆಪಿಯನ್ನ ಮೂಡ ವಿಚಾರದಲ್ಲಿ ಸಿಕ್ಕಾಕ್ಸುವ ಸಲುವಾದ ದಾಖಲಾತಿಗಳು ಕಾಂಗ್ರೆಸ್ ಬಳಿಯಲ್ಲೂ ಇದೆ ಅಂತಾಯ್ತು. ಆದರೆ ಚರ್ಚೆಗೇನೆ ಅವಕಾಶ ಸಿಗದೆ ಇರೋದು, ಆ ಅಸ್ತ್ರಗಳನ್ನು ಪ್ರಯೋಗ ಮಾಡಲಿಕ್ಕಿದ್ದ ಅವಕಾಶವೇ ಇಲ್ಲದೆ ಇರೋ ರೀತಿಯಲ್ಲಿ ಆಗೋಯ್ತು. ಅದಕ್ಕೇನೆ ಇದೀಗ ಕಾಂಗ್ರೆಸ್ ಪಾಳ್ಯದ ಒಳಗೆ ಒಂದಷ್ಟು ಆಂತರಿಕ ಅಸಮಾಧಾನ. ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಸಿದ್ದು ಸರ್ಕಾರದ ನಡೆಗೆ ಕಾಂಗ್ರೆಸ್ನಲ್ಲೇನೆ ಅಪಸ್ವರ. ಮೂಡ ವಿಚಾರ ಚರ್ಚೆಗೆ ಚಾನ್ಸ್ ಕೊಟ್ಟಿದ್ರೆ ಕಾಂಗ್ರೆಸ್ಗೆ ಲಾಭ ಆಗ್ತಿತ್ತು ಅಂತ ಹೇಳಿ ಕಾಂಗ್ರೆಸ್ನವರೇ ಮಾತನಾಡ್ತಿದ್ದಾರೆ. ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು, ನಮ್ಮ ಹತ್ರ ಡಾಕ್ಯುಮೆಂಟ್ ಇತ್ತು. ಬಿಜೆಪಿ ಅವ್ರ ಕಾಲದಲ್ಲಿ ಕೊಟ್ಟಿರೋ ಸೈಟು ಇದೇ ಸಾಕು ಅವ್ರನ್ನ ಕಟ್ಟಾಕ್ಲಿಕ್ಕೆ. ಬಿಜೆಪಿ ಅವರು ಕೂಡ ಸೈಟ್ ತಗೊಂಡಿದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಇದನ್ನ ಚರ್ಚೆಯಲ್ಲಿ ಮುಂದಿಟ್ಟಿದ್ರೆ ರಾಜ್ಯದ ಜನರ ಮುಂದೆ ವಿರೋಧ ಪಕ್ಷವನ್ನ ಸದನದ ಹಾಲ್ನಲ್ಲೇನೆ ಕಟ್ಟಾಕ್ಲಿಕ್ಕೆ ಒಳ್ಳೆ ಚಾನ್ಸ್ ಇತ್ತು, ಲಾಭ ಇತ್ತು. ಆದರೆ ಅವಕಾಶ ಕೊಡಲಿಲ್ಲ. ಬಿಜೆಪಿ ಅವಧಿಯಲ್ಲೇ ಮೂಡ ನಿವೇಶನ ಹಂಚಿಕೆ ಆಗಿದ್ದು ಅನ್ನೋದನ್ನು ಪ್ರಸ್ತಾಪ ಮಾಡ್ಬೋದಾಗಿತ್ತು. ಈ ಹಿಂದೆ ಅಧಿಕಾರದಲ್ಲಿದ್ದಾಗ ತಪ್ಪು ಮಾಡಿತ್ತು ಬಿಜೆಪಿ ಅನ್ನೋದನ್ನು ನಾವು ಆನ್ ದ ಫ್ಲೋರ್ ಪ್ರೂವ್ ಮಾಡ್ಬೋದಾಗಿತ್ತು. ದೋಸ್ತಿಗೇನೆ ತಿರುಗೇಟ್ ನೀಡಲಿಕ್ಕೆ ಕಾಂಗ್ರೆಸ್ಗೆ ವಿಫಲವಾದ ಒಂದಷ್ಟು ಅವಕಾಶಗಳಿದ್ರೂ ಕೂಡ ಅದನ್ನು ಬಳಸ್ಕೊಳ್ಳುವಲ್ಲಿ ವಿಫಲವಾಗ್ಬಿಟ್ವಿ. ಚರ್ಚೆಗೆ ಅವಕಾಶ ಕೊಡದಲೆ ಅನ್ನೋ ಅಸಮಾಧಾನ ಇದೀಗ ಕಾಂಗ್ರೆಸ್ ಪಾಳ್ಯದ ಒಳಗೇನೆ ಹೊಗೆ ಆಡಲಿಕ್ಕೆ ಪ್ರಾರಂಭವಾಗಿದೆ. ಬಿಜೆಪಿ ಜೆಡಿಎಸ್ನ ಬಂಡವಾಳವನ್ನು ಬಯಲು ಮಾಡಬಹುದಾಗಿತ್ತು ನಾವು, ಆದರೆ ಚರ್ಚೆಗೆ ಅವಕಾಶ ಸಿಗಲೇ ಇಲ್ಲ. ಸೈಟ್ ಪಡೆದ ಪ್ರತಿಪಕ್ಷದವರ ಮಾಹಿತಿಯನ್ನ ಪ್ರಸ್ತಾಪ ಮಾಡಬಹುದಾಗಿತ್ತು. ಮೂಡಾದಿಂದಲೇ ಸೈಟನ್ನು ಪಡೆದ ಫಲಾನುಭವಿಗಳು ದೋಸ್ತಿ ಪಾಳ್ಯದಲ್ಲಿ ಎಷ್ಟು ಜನ ಇದ್ದಾರೆ,
ಯಾರ್ಯಾರ ಹೆಂಡತಿ, ಯಾರ್ಯಾರ ತಮ್ಮ, ಯಾರ್ಯಾರ ಬೇನಾಮಿ ಹೆಸರಲ್ಲಿ ಮೂಡಾದಲ್ಲಿ ಸೈಟ್ ಹಂಚಿಕೆ ಆಗಿದೆ ಅದೆಲ್ಲವನ್ನ ಕೂಡ ಕ್ಲಿಯರ್ ಕಟ್ ಆಗಿ ಪ್ರಸ್ತಾಪ ಮಾಡಬಹುದಾಗಿತ್ತು. ಮೂಡಾ ಚರ್ಚೆಗೆ ಅವಕಾಶ ನೀಡಿದಿದ್ರೆ ಬಿಜೆಪಿಗೆ ತಿರುಗುಬಾಣ ಆಗ್ತಾ ಇತ್ತು. ಬಿಜೆಪಿ ವಿರುದ್ಧವೇ ಮುಗಿಬೀಳುವ ಅವಕಾಶ ಕಾಂಗ್ರೆಸ್ಗೆ ಇತ್ತು. ಆದರೂ ಕೂಡ ಚರ್ಚೆಗೆ ಅವಕಾಶ ಸಿಗಲಿಲ್ಲ. ಹೀಗಾಗಿ ಕೈಯಲ್ಲಿದ್ದ ಅವಕಾಶವನ್ನ ಕೈ ಚೆಲ್ಲಿ ಇದೀಗ ಪಾದಯಾತ್ರೆಗೆ ಅವಕಾಶ, ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಅವಕಾಶ, ಇದೆಲ್ಲವನ್ನ ಕೂಡ ನಾವಾಗೆ ಬಿಜೆಪಿ ಅವರ ತಟ್ಟೆಗೆ ಇದೊಂದು ಲಡ್ಡು ಅದೊಂದು ಲಡ್ಡು ಅನ್ನೋ ರೀತಿಯಲ್ಲಿ ಕೊಟ್ಟು ಬಿಟ್ವಾ ಅನ್ನೋ ರೀತಿಯ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ಇದೀಗ ಶುರುವಾಗಿದೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ. ಬಸವರಾಜ್, ನಿನ್ನೆ ಬೈರತಿ ಸುರೇಶ್ ಅವರು ಹೇಳಿದ್ರು ಡಾಕ್ಯುಮೆಂಟ್ಸ್ ಇದೆ, ಕೈಯಲ್ಲಿದ್ದ ಡಾಕ್ಯುಮೆಂಟ್ಸ್ ಅನ್ನು ತೋರಿಸಿ ಹೇಳಿದ್ರು. ಅವಕಾಶ ಕೊಟ್ಟರೆ ಸ್ಪೀಕರ್ ಇದ್ರ ಬಗ್ಗೆ ಬಿಜೆಪಿಯ ಪ್ರಥಮ ಸಾಲಿನಲ್ಲಿ ಕೂತಿರುವ ಅಷ್ಟು ಜನರ ಹೆಸರನ್ನ ಬಯಲಿಗೆಳಿತೀನಿ ಅಂತ ಹೇಳಿ ಎಲ್ಲೋ ಚರ್ಚೆಗೆ ಅವಕಾಶ ಕೊಡದೇ ಇದ್ದದ್ದು ಕಾಂಗ್ರೆಸ್ಗೆ ಡಬಲ್ ಸಂಕಷ್ಟ ಅನ್ನೋ ರೀತಿಯಲ್ಲಿ ಆಯ್ತಾ ಅಂತ ಹೇಳಿ. ಖಂಡಿತ ಪಕ್ಷಗಳು ಚರ್ಚೆ ಮಾಡ್ತಾ ಇದ್ದು ಮತ್ತು ಇದು ಬಿಜೆಪಿ ಕಾಲದ ಹಗರಣ ಅಂತ ಏನು ಕಾಂಗ್ರೆಸ್ ಆರೋಪ ಮಾಡ್ತಾ ಇದ್ದಲ್ಲ, ಅದೆಲ್ಲವನ್ನೂ ಕೂಡ ಎಳೆ ಎಳೆಯಾಗಿ ಸದನದಲ್ಲಿ ಬಿಟ್ಟಿಡುವಂತ ಅವಕಾಶ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇತ್ತು. ಯಾಕಂದ್ರೆ ಈ ಸಿಎಂ ಮೇಲೆ ಮಾಡ್ತಕ್ಕಂಥ ಗುರುತರ ಆಪಾದಕ್ಕೆ ಒಂದಷ್ಟು ಸ್ಪಷ್ಟನೆ ಕೊಡುವಂತ ಅವಕಾಶ, ಸಿಎಂ ಮೇಲೆ ಮಾಡ್ತಕ್ಕಂಥ ಗುರುತರ ಆಪಾದಕ್ಕೆ ಒಂದಷ್ಟು ಸ್ಪಷ್ಟನೆ ಕೊಡುವಂತ ಅವಕಾಶ ಇರ್ತಿತ್ತು. ಇದು ಒಂದು ರಾಜ್ಯ ಜನತೆಗೂ ಕೂಡ ಮೆಸೇಜ್ ಹೋಗ್ತಾ ಇರ್ತಿರ್ತಕ್ಕಂಥದ್ದು. ಮತ್ತು ಇದ್ರ ಜೊತೆಗೆ ಬಿಜೆಪಿ ಕಾಲದಲ್ಲಿ ಆಗಿರ್ತಕ್ಕಂಥ ಅವಧಿಯಲ್ಲಿ ಯಾರೆಲ್ಲ ಸದಸ್ಯರು ಈ ಒಂದು ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ, ಫಲಾನುಭವಿಗಳು ಯಾರು, ಈ ಯಾರ್ಯಾರ ಕಾಲದಲ್ಲಿ ಎಷ್ಟೆಷ್ಟು ಹಗರಣ ಆಯಿತು ಅನ್ನೋಂಥದ್ದು ಸ್ಪಷ್ಟವಾದ ಮಾಹಿತಿ ಸದನಕ್ಕೂ ಗೊತ್ತಾಗ್ತಾ ಇತ್ತು ಮತ್ತು ರಾಜ್ಯದ ಜನತೆಗೂ ಗೊತ್ತಾಗ್ತಾ ಇತ್ತು. ಈ ಮೂಲಕ ರಾಜ್ಯ ಸರ್ಕಾರ ಯಾವುದೇ ತಪ್ಪು ಮಾಡಿಲ್ಲ ಅಥವಾ ಸಿಎಂ ಯಾವುದೂ ತಪ್ಪು ಮಾಡಿಲ್ಲ, ಅಕ್ರಮವಾಗಿ ಯಾವುದೇ ಸೈಟ್ ಪಡೆದಿಲ್ಲ ಅನ್ನುವಂಥ ಒಂದಷ್ಟು ಮಾಹಿತಿ ರಾಜ್ಯಕ್ಕೂ ಗೊತ್ತಾಗ್ತಾ ಇತ್ತು. ಹಾಗಾಗಿ ಇದನ್ನ ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು. ಎಲ್ಲ ಒಂದು ಕಡೆ ಇದನ್ನ ಚರ್ಚೆಗೆ ಅವಕಾಶ ಕೊಡದೆ ಸಾಕಷ್ಟು ಒಂದಷ್ಟು ಗೊಂದಲಕ್ಕೆ ಕಾಂಗ್ರೆಸ್ ಆಡಳಿತ ಪಕ್ಷವೇ ಸಿಲುಕಿದ ಅನ್ನುವಂಥ ಒಂದಷ್ಟು ಚರ್ಚೆ ಆಡಳಿತ ಪಕ್ಷದ ಸದಸ್ಯರಲ್ಲಿ ಶುರುವಾಗಿರ್ತಕ್ಕಂಥದ್ದು ಮತ್ತು ಇದು ಇನ್ನೊಂದು ರೀತಿಯಲ್ಲಿ ಅವಕಾಶವನ್ನ ಬಿಜೆಪಿಗೆ ಕೊಟ್ಟಾಗ ಆಗ್ತಾ ಇದೆ. ಈಗ ಸದನದಲ್ಲಿ ಧರಣಿ ಕೂಡ ನಡೀತಾ ಇದೆ, ಸಾಕಷ್ಟು ವಾಕ್ಸಮರ ಮಾಡೋಕೆ ಅವರಿಗೆ ಅವಕಾಶ ಕೊಟ್ಟಾಗ ಆಗುತ್ತೆ ಮತ್ತು ಇನ್ನೊಂದಷ್ಟು ದಿನ ಇದನ್ನ ಕ್ಯಾರಿ ಮಾಡ್ಕೊಂಡು ಹೋಗೋಕೆ ಸರ್ಕಾರವೇ ಒಂದಷ್ಟು ಅವಕಾಶವನ್ನು ಕೊಟ್ಟ ಹಾಗೆ ಆಗುತ್ತೆ ಅನ್ನುವಂಥ ಒಂದಷ್ಟು ಅಸಮಾಧಾನವನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಈ ನಿಟ್ಟಲ್ಲಿ ಈಗ ಸದನ ಆರಂಭವಾದ್ರೂ ಕೂಡ ಈ ಒಂದು ಹಗರಣದ ವಿಚಾರವಾಗಿ ಚರ್ಚೆಗೆ ಸಿಕ್ಕಿಲ್ಲ ಅಂತ ಧರಣಿ ನಡೀತಾ ಇರೋದ್ರಿಂದ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕೊಂಡಂತ ಸ್ಥಿತಿಯಲ್ಲಿದೆ. ಒಂದು ರೀತಿಯಲ್ಲಿ ಇದು 2 ದಿನದಿಂದ ಸದನ ಮುಂದೆ ಹೋಗ್ತಾನೆ ಇದೆ. ಒಂದು ವೇಳೆ ಚರ್ಚೆಗೆ ಕೊಟ್ಟಿದ್ದೆ ಆದಲ್ಲಿ ಸಮರ್ಥಕವಾದ ವಾದ ವಿವಾದಗಳು ಏನೋ ಆಗ್ಬೋದು, ವಾಗ್ವಾದಗಳು ಅಲ್ಲಿ ಆದರೆ ಚರ್ಚೆ ಆದಾಗ ಹಗರಣ ಯಾರ ಅಡಿಯಲ್ಲಿ ಆಯಿತು, ಯಾರ ಕಾಲದಲ್ಲಿ ಆಯಿತು ಅನ್ನೋಂಥದ್ದು ಸ್ಪಷ್ಟವಾದಂಥ ಮಾಹಿತಿ ಬರ್ತಾ ಇತ್ತು. ಆಗ ರಾಜ್ಯದ ಜನತೆಗೂ ಕೂಡ ಗೊತ್ತಾಗ್ತಾ ಇತ್ತು. ಎಲ್ಲ ಒಂದು ಕಡೆ ಒಂದಷ್ಟು ವಿಚಾರಗಳನ್ನು ಹೈಡ್ ಮಾಡೋಕೆ ಹೋಗಿ ಒಂದಷ್ಟು ಅಸ್ತ್ರಗಳನ್ನು ರಾಜ್ಯ ಸರ್ಕಾರವಾಗಿ ಬಿಜೆಪಿ ಕೊಡ್ತಿರೋದ್ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಅಸಮಾಧಾನಗಳು ಉದ್ಭವ ಆಗಿರ್ತಕ್ಕಂಥದ್ದು. ಸ್ಮಿತಾ, ರೈಟ್. ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಅವಕಾಶ ಬಿಜೆಪಿಯವರಿಗೆ ಹೇಗೆ ಸಿಕ್ತೋ ಅದನ್ನ ಹಾಗೇನೆ ಉಪಯೋಗಿಸ್ಕೊಳ್ಳೋ ಪ್ರಯತ್ನವನ್ನ ನಿನ್ನೆಯಿಂದ ಕೂಡ ಮಾಡ್ತಿದ್ದಾರೆ. ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳನ್ನ, ಆ ಮೂಲಕ ಇಡೀ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಾಕೋ ಪ್ರಯತ್ನವನ್ನ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ಬಿಜೆಪಿ ಬಳಸ್ಕೊಳ್ತಾ ಇದೆ. ಆ ಮೂಲಕ ಮೂಡಾ ಹಗರಣ ಕಾಂಗ್ರೆಸ್ಸಿಗರ ಪಾಲಿಗೆ ಶಾಪವಾದ್ರೆ ಬಿಜೆಪಿ ಪಾಲಿಗೆ ಒಂದು ರೀತಿಯಲ್ಲಿ ವರವಾಗಿ ಪರಿಣಮಿಸಿದೆ.